ನಮಸ್ಕಾರ ಸ್ನೇಹಿತರೆ. ಬಹಳ ವಿಶೇಷವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಯಾವ್ಯಾವ ನೇಮಕಾತಿಗಳು ರದ್ದಾಗ್ತಾ ಇದ್ದಾವೆ, ಯಾವ್ಯಾವ ನೇಮಕಾತಿಗಳು ರದ್ದಾಗಿ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ, ಮತ್ತು KPCLನಲ್ಲಿ ಈ ನೇಮಕಾತಿ ಸತತ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಏನೇನು ಆಗ್ತಾ ಇದೆ ನೋಡೋಣ ಸ್ನೇಹಿತರೆ. ಕೃಷಿ ಇಲಾಖೆಯಲ್ಲಿ ಅನೇಕ ಹುದ್ದೆಗಳು 231 ಪ್ಲಸ್ 42 ಹೈದರಾಬಾದ್ ಕರ್ನಾಟಕದಲ್ಲಿ. ಅದೇ ಥರ ಉಳಿಕೆ ಮೂಲ ವೃಂದದಲ್ಲಿ 586 ಪ್ಲಸ್ 86 ಹುದ್ದೆಗಳನ್ನು ಇಲ್ಲಿ ನೇಮಕಾತಿಯನ್ನು ಹೊರಡಿಸಿದ್ರು. ಆದರೆ SC ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಗಿರಲಿಲ್ಲ ಅಥವಾ ಒಳ ಮೀಸಲಾತಿನೇ ಆಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ರೂ ಕೂಡ ಅದನ್ನು ಹೆಲ್ಡಪ್ ಮಾಡಿದ್ರು. ನಂತರದಲ್ಲಿ ಮತ್ತೆ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಅಂದ್ರೆ ಟೈಮ್ ಬಾಂಡ್ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಕೃಷಿ ಇಲಾಖೆಯನ್ನು ಈ ಕೆಲವು ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಏನು ಅಧಿಸೂಚನೆ ಹೊರಡಿಸಿದಾರಲ್ಲ, ಈಗಾಗಲೇ ಹೊರಡಿಸಿದಂಥ ಅಧಿಸೂಚನೆನ ಕ್ಲೋಸ್ ಮಾಡಿದ್ದಾರೆ. ಆದರೆ ಮತ್ತೆ ನೀವು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಬೇಕು ಅಂತೇಳಿ ಇಲಾಖೆಗಳಿಗೆ ಸೂಚನೆಯನ್ನು ಕೊಟ್ಟಿರುತ್ತೆ. ಆದರೆ ಒಂದು ಇಲ್ಲಿ ಡೌಟ್ ಏನಪ್ಪ ಅಂದರೆ, ನಮಗೆ ಇದಕ್ಕೆ ನಾವು ಈಗಾಗಲೇ ದುಡ್ಡು ತುಂಬಿರ್ತೀವಲ್ಲ, ಅದನ್ನು ಯಾವ ಥರ ಕನ್ಸಿಡರ್ ಮಾಡುತ್ತೆ ಇಲಾಖೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಪ್ರತಿ ಸಾರ ನಾವು ದುಡ್ಡು ತುಂಬೋಕ್ಕಾಗೋದಿಲ್ಲ. 500 ರೂಪಾಯಿ 1000 ರೂಪಾಯಿ ತುಂಬಿರ್ತೀವಿ. 2 ಹುದ್ದೆಗಳು ಹಾಕಿದರೆ 5000 ರೂಪಾಯಿ ಹೆಚ್ಚು ಕಡಿಮೆ 1000 ರೂಪಾಯಿ ತುಂಬಿರ್ಬೋದು ನೀವು. ಮತ್ತು ಆ 1000 ರೂಪಾಯಿ ಎಲ್ಲಿ ಹೋಯ್ತಪ್ಪ, ಅದು ಬಹಳ ಅಕೌಂಟೇಬಲ್ ಆಗುತ್ತೆ. ಅದರ ಬಗ್ಗೆ ಇಲಾಖೆ ಸ್ಪಷ್ಟಪಡಿಸಬೇಕು. ಕೃಷಿ ಇಲಾಖೆಯ ಹುದ್ದೆಗಳನ್ನು ನೇರವಾಗಿ ಕ್ಲೋಸ್ ಮಾಡಿಲ್ಲ. ಕ್ಲೋಸ್ ಮಾಡಿದರೂ ಕೂಡ ಮತ್ತೆ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಭೂಮಾಪನ ಇಲಾಖೆಯಲ್ಲಿ, ಕಂದಾಯ ಇಲಾಖೆಯಲ್ಲಿ ಏನು ಈ ಸರ್ವೇಯರ್ ಅಥವಾ ಭೂಮಾಪಕರ ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಿದಾರಲ್ಲ, ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ, ಅಂದರೆ ರದ್ದುಪಡಿಸಿದ್ದಾರೆ. ಇಲ್ಲಿ ನೋಟಿಫಿಕೇಶನ್ ಮಾಡಿದ ಯಾವುದೇ ಥರದ ಮಾಹಿತಿ ಇಲ್ಲಿ ಕಾಣ್ತಾ ಇಲ್ಲ. ನೇಮಕಾತಿ ಅಧಿಸೂಚನೆಗಳನ್ನು ರದ್ದುಪಡಿಸಲಾಗಿದೆ ಅಂಥೇಳಿ ಮುಂದೆ ಯಾವುದೇ ಥರದ ಸೆಂಟೆನ್ಸ್ ಇಲ್ಲಿ ಕೊಟ್ಟಿಲ್ಲ. ಆದರೆ ಕೃಷಿ ಇಲಾಖೆಯಲ್ಲಿ ಇಲ್ಲಿ ಮಾಡಿದ್ದಾರೆ, ನೇಮಕಾತಿ ಪ್ರಾಧಿಕಾರಗಳಿಗೆ ಆಯ್ಕೆ ಪ್ರಾಧಿಕಾರಗಳಿಗೆ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅಂದರೆ, ರದ್ದುಪಡಿಸಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅರ್ಥ ಆಯ್ತಾ? ಅಂದರೆ ಭೂಮಾಪಕರ ಹುದ್ದೆಗಳನ್ನು ನೇರವಾಗಿ ಕ್ಲೋಸ್ ಮಾಡಿದ್ದಾರೆ. 264 ಪ್ಲಸ್ 296 ಇವೇನು ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು. ಒಂದು 100 ಪ್ಲಸ್ ಸಮಥಿಂಗು ಇವು ಹೈದರಾಬಾದ್ ಕರ್ನಾಟಕ ಹುದ್ದೆಗಳನ್ನು ಕಂಪ್ಲೀಟಾಗಿ ರದ್ದು ಮಾಡಿದ್ದಾರೆ. ಹೊಳ್ಳಿ ನೇಮಕಾತಿ ಆಗೋದಿಲ್ಲ ಅನ್ನೋ ಥರನೇ ಇಲ್ಲಿ ಮಾಹಿತಿ ಇದೆ. ಇನ್ನು KPCL ನೇಮಕಾತಿ ಬರ್ರಪ್ಪ, ಇದು ಅನೇಕ ಇಂಜಿನಿಯರಿಂಗ್ ಹುದ್ದೆಗಳು, ಆಮೇಲೆ ಕೆಮಿಸ್ಟ್ ಹುದ್ದೆಗಳೆಲ್ಲ ಇದ್ದು, ಇಲ್ಲಿ ಒಂದು ಏನು ಬ್ಲಂಡರ್ ಮಿಸ್ಟೇಕ್ ಮಾಡಿತ್ತಪ್ಪ ಇಲಾಖೆ ಅಥವಾ ನೇಮಕಾತಿ ಪ್ರಾಧಿಕಾರ KA ಅಂದರೆ, ಎಕ್ಸಾಮಿನೇಷನ್ನಲ್ಲಿ 1/3 ನೆಗೆಟಿವ್ ಮಾರ್ಕಿಂಗ್ ನಕಾರಾತ್ಮಕ ಅಂಕಗಳನ್ನು ಕಡಿತಗೊಳಿಸಿದ್ರು. ಎಕ್ಸಾಮಿನೇಷನ್ ನಡೆಸಿದ್ರು 18/2/2024. ಅದಕ್ಕಿಂತ ಮುಂಚೆನೂ ಒಂದು ಸಲ ಎಕ್ಸಾಮ್ ಆಗಿತ್ತು ಇದು, ಅಥವಾ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿತ್ತು. ಭಾಳ ಗದ್ದಲ ಆಗಿತ್ತು. 2017ರ ನೇಮಕಾತಿ ಇದು. ಇದೇನು ಫ್ರೆಶ್ ನೇಮಕಾತಿ ಅಲ್ಲ, 2024 ಏನೋ ಒಂದು ಎಕ್ಸಾಮಿನೇಷನ್ ತಪ್ಪಾಯಿತು ಆ ಥರದ್ದಲ್ಲ. 2017ರಲ್ಲಿ ಆಗಿರುವಂತಹ ನೇಮಕಾತಿ ಇಲ್ಲಿ ನೋಡ್ಬೋದು ನೀವು. 2017 ಅಲ್ಲಿಂದ ಇಲ್ಲಿವರೆಗೂ ಎಕ್ಸಾಮ್ ಏನು ಆಗ್ತಾ ಇದೆ. ಇನ್ನೂ ಒಂದು ಸಲ ಲಿಸ್ಟು ಬಿಟ್ಟಿದ್ರು, ವಸತಿ 1:3 ನೇಮಕ ಲಿಸ್ಟ್ ಬಿಟ್ಟರು. ಅದಕ್ಕೆ ಮತ್ತು ಅಬ್ಜೆಕ್ಷನ್ ಹೋದ್ರು ಕೆಲವು ಜನ. ನಾವು ಅದನ್ನು ಟ್ವಿಟರ್ನಲ್ಲಿ ಕೂಡ ಭಾಳಷ್ಟು ಜನ, ಅದು ಮೋಸ ಅನಿಸುತ್ತೆ ರೀ. ಯಾಕಂದರೆ ನೀವು ಎಕ್ಸಾಮಿನೇಷನ್ನಲ್ಲಿ ಏನೂ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ನೆಗೆಟಿವ್ ಮಾರ್ಕ್ಸ್ ತೆಗಿತೀನಿ, 1/3 ನೆಗೆಟಿವ್ ಋಣಾತ್ಮಕ ಅಂಕಗಳಿರ್ತವೆ ಅಂತ ಎಲ್ಲಿ ಹೇಳಿಲ್ಲ. ಆದರೂ ಎಕ್ಸಾಮಿನೇಷನ್ನಲ್ಲಿ ಫೈನಲಲ್ಲಿ ಮಾಡಿದರು. ಇದನ್ನು ಕೆಲವು ಜನ ಕೋರ್ಟಿಗೆ ಹೋದರು ಇದರಾಗೇನಿಷ್ಟು. ಸೊ ಹೀಗಾಗಿ ಅವ್ರ ಪರವಾಗಿ ಬಂದಿದೆ ಅನ್ಕೊಂತೀನಿ ನಾನು. ಇದು ಮರುಪರೀಕ್ಷೆಗೆ ಕೋರ್ಟ್ ಏನು ಆದೇಶ ಮಾಡಿದೆ. ಹೀಗಾಗಿ 27/12/2025ಕ್ಕೆ 28/12/2025 ಇವು ಎಕ್ಸಾಮಿನೇಷನ್ ನಡೀತಾ ಇದ್ದಾವೆ. ಅದಕ್ಕೆ ಭಾಳ ವಿಶೇಷವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಈ ಥರ ಮೆನ್ಷನ್ ಮಾಡಿರಲಿಲ್ಲ ಲಾಸ್ಟ್ ಟೈಮ್. ಅದೇ ಗೊಂದಲಕ್ಕೆ ಈಡಾಗಿ ಆ ಎಕ್ಸಾಮಿನೇಷನ್ ರದ್ದ 1:3 ಲಿಸ್ಟ್ ಬಿಟ್ಟಿದ್ರು ಅನ್ಕೊತೀನಿ ನಾನು. ಲಿಸ್ಟಲ್ಲಿ ಎಷ್ಟೋ ಜನ ಭಾಳ ಖುಷಿಯಾಗಿದ್ದರು ಪಾಪ. ಇನ್ನು ಲಿಸ್ಟಲ್ಲಿ ಬರಲ್ದವ್ರಿಗೂ ಬೇಜಾರಾಗಿತ್ತು. ಯಾಕಂದರೆ ನಾವು ನೆಗೆಟಿವ್ ಮಾರ್ಕ್ ಇಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಹಾಕಿದ್ದೀವಪ್ಪ ಅಂತ ಹೇಳ್ತಿದ್ರು ಅವರು. ಸೊ ಭಾಳ ಯುವಕರು ನಮಗೆ ಕಾಲ್ ಮಾಡಿ ಹೇಳಿದರು, ಟೆಕ್ಸ್ಟ್ ಮಾಡಿದ್ರು. ಇಲ್ಲಿ ಈ ಸತಿ 1/3 ಅಂಕಗಳನ್ನ ಇದೆ ಅಂತ ಹೇಳಿದ್ದಾರೆ ನೋಡಪ್ಪ. ಇಲ್ಲಿ ಗೊಂದಲ ಮಾಡ್ಕೋಬೇಡ. ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/3 ಅಂಕ. ಆಮೇಲೆ 5ನೇ ಆಪ್ಷನ್ ಒಂದು ಕೊಟ್ಟಿದ್ದಾರೆ, ಎಲ್ಲರಿಗೂ ಗಮನಕ್ಕಿರಲಿ. 5th ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಆ 4 ಆಪ್ಷನ್ನಲ್ಲಿ ಯಾವುದು ಸರಿ ಉತ್ತರ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನ್ ನನಗೆ ಗೊತ್ತಿಲ್ಲ ಅಂತೇಳಿ ಹಾಕಬೇಕು. ನೀವು ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಅದನ್ನು ಕೂಡ ಋಣಾತ್ಮಕ ಅಂತೇಳಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರೀಕ್ಷೆಯನ್ನು ಬೆಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು ಅಂತೇಳಿ ಹೇಳಿದ್ದಾರೆ.
ಸೊ ಇದು ಕೂಡ ಮರು ಪರೀಕ್ಷೆಯಾಗಿದೆ. ಅಟ್ಲೀಸ್ಟ್ ಇದಾದರೂ ಸುಸೂತ್ರವಾಗಿ ನಡೆದು ಯುವಕರಿಗೆ ಈ ಒಂದು ಹುದ್ದೆಗಳು ಕೆಮಿಕಲ್ ಸೂಪರ್ವೈಸರು, ಅಸಿಸ್ಟೆಂಟ್ ಇಂಜಿನಿಯರು, ಸಿವಿಲು, ಎಲೆಕ್ಟ್ರಿಕಲ್ ಏನೋ ಬಹಳಷ್ಟು ಹುದ್ದೆಗಳಿದಾವೆ ನೋಡ್ರಿ. ಇವೆಲ್ಲ ಸಿಗಲಿ. ಈ ವರ್ಷ ಆದರೂ ಇದಕ್ಕೆ ಒಂದು ಇತಿಶ್ರೀ ಹಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಎಲ್ಲ ಎಕ್ಸಾಮಿನೇಷನ್ ಬರೋ ಅಭ್ಯರ್ಥಿಗಳಿಗೆ ಶುಭವಾಗಲಿ. ಮತ್ತೇನಾದ್ರು ನಿಮ್ಗೆ ಡೌಟ್ ಇದ್ದರೆ ಈ ವಿಶ್ವಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.